ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಎರಡನೇ ಬಲಿಯಾಗಿದೆ. ಮನೆಗೋಡೆ ಕುಸಿದು 3 ವರ್ಷದ ಮಗು ಸಾವನ್ನಪ್ಪಿದೆ. ಗೋಕಾಕ್ನ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ದುರ್ಘಟನೆಯಾಗಿತ್ತು. ಕೀರ್ತಿಲಾ ಮೃತ ಬಾಲಕಿ. ಮಗುವಿನ ಮೇಲೆ ಮನೆ ಹಿಂಬದಿ ಗೋಡೆ ಕುಸಿದ ಪರಿಣಾಮ ಮಗು ಸ್ಥಳದಲ್ಲಿ ಮೃತಪಟ್ಟು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರಿನಲ್ಲಿ ಮನೆ ಮೇಲೆ ಬೃಹತ್ ಮರ ಬಿತ್ತು. ರಾತ್ರಿ 2 ಗಂಟೆಗೆ ಮರ ಬಿದ್ದಿದೆ. ಮಹಿಳೆಯೊಬ್ಬರ ಸ್ಥಿತಿ ಗಂಭೀರವಾಗಿದೆ. ಮಲಗಿದ್ದಾಗಲೇ ಮರ ಬಿದ್ದಿದ್ದರಿಂದ ಮಹಿಳೆ ಸುನಂದ ಗಂಭೀರವಾಗಿ ಗಾಯಗೊಂಡು ಬಣಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕಾಫಿ ತೋಟದ ಕಾರ್ಮಿಕರ ಮನೆ ಮೇಲೆ ಈ ಮರ ಬಿದ್ದಿತ್ತು. ಕಾಫಿ ಎಸ್ಟೇಟ್ ಮ್ಯಾನೇಜರ್ ವಿರುದ್ಧ ಕಾರ್ಮಿಕರು ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ 2 ಗಂಟೆಗೆ ಮರ ಬಿದ್ದಿದೆ, ಯಾರೂ ಬಂದಿಲ್ಲ, ರೈಟರ್ ಮ್ಯಾನೇಜರ್ ಬಂದಿಲ್ಲ ಅಂತ ಕಾರ್ಮಿಕರು ಗರಂ ಆಗಿದ್ದಾರೆ. ಸಹಾಯ ಕೇಳಿದ್ರೆ ಉಡಾಫಿಯಾಗಿ ಮಾತಾಡ್ತಾರೆ. ಮ್ಯಾನೇಜರ್ ನಿರ್ಲಕ್ಷ್ಯದ ವಿರುದ್ಧ ಜನ ಕೆಂಡಕಾರಿದ್ದಾರೆ. ಬೆಂಗಳೂರಿನಲ್ಲಿ ಗಾಳಿ ಮಳೆಗೆ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಸಂಜಯನಗರ ರಸ್ತೆಯಲ್ಲಿ ಬೃಹತ್ ಮರ ಧರೆಗುರುಳಿದೆ. ಮರ ಬಿದ್ದ ಪರಿಣಾಮ ಟ್ರಾಫಿಕ್ ಜಾಮ್ ಆಗಿದೆ. ಸವಾರರು ಪರದಾಡ್ತಿದ್ದಾರೆ. ರಾಜಧಾನಿ ಬೆಂಗಳೂರಿನ ಹಲವು ಕಡೆ ತುಂತುರು ಮಳೆ, ಚಳಿ, ಗಾಳಿ ಬೀಸ್ತಾ ಇದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 24 ಡಿಗ್ರಿ ಸೆಲ್ಸಿಯಸ್ ಇದೆ. ಗುಡುಗು ಮಿಂಚಿನ ಜೊತೆ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದ್ದು, ನೈಋತ್ಯ ಮಾನ್ಸೂನ್ ಎಂಟ್ರಿಯಿಂದ ಕರಾವಳಿ ಜಿಲ್ಲೆಗಳಲ್ಲೂ ವ್ಯಾಪಕ ಮಳೆಯ ಮುನ್ಸೂಚನೆ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದ್ದು, ಬೆಳಗಾವಿಯಲ್ಲಿ ನದಿಗಳು ರೌದ್ರಾವತಾರ ತಾಳಿವೆ. ಪಂಚಗಂಗಾ ನದಿಗೆ ನಿರ್ಮಿಸಿರುವಂತಹ ಬ್ಯಾರೇಜ್ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಕೊಲ್ಲಾಪುರ ನಗರದ ಹೊರವಲಯದಲ್ಲಿರುವ ಸೇತುವೆ ಮುಳುಗಿದ್ದು ವಾಹನ ಸಂಚಾರ ಸ್ಥಗಿತ ಆಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು, ಬೆಳಗಾವಿ ಗೋವಾ ಸಂಪರ್ಕಿಸುವ ಹೆದ್ದಾರಿ ಬಂದ್ ಆಗಿದೆ. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಕುಸ್ಮಳಿ ಗ್ರಾಮದ ಬಳಿ ಸೇತುವೆ ಕಾಮಗಾರಿ ನಡೀತಾ ಇರೋದ್ರಿಂದ ಮಣ್ಣಿನ ರಸ್ತೆ ನಿರ್ಮಿಸಿ ಸಂಚಾರಕ್ಕೆ ಅವಕಾಶ ಕೊಡಲಾಗಿತ್ತು. ನದಿ ಆರ್ಭಟಕ್ಕೆ ಮಣ್ಣಿನ ರಸ್ತೆ ಕೊಚ್ಚಿ ಹೋಗಿದೆ. ಕೊಡಗು ಜಿಲ್ಲಾದ್ಯಂತ ವರುಣಾರ್ಭಟ ಮುಂದುವರೆದಿದೆ. ಹಲವು ಕಡೆ ಮರ, ವಿದ್ಯುತ್ ಕಂಬ ಧರೆಗುರುಳಿದೆ. ತಗ್ಗು ಪ್ರದೇಶದ ಮನೆಗಳಿಗೂ ಮಳೆ ನೀರು ನುಗ್ಗಿದೆ. ಮಡಿಕೇರಿ ವಿರಾಜಪೇಟೆ ರಸ್ತೆ ನದಿಯಂತಾಗಿದೆ. ಬೈಕ್ ನಡು ರಸ್ತೆಯಲ್ಲೇ ಕೆಟ್ಟು ಹೋಗಿದೆ. ಗೋಣಿಕೊಪ್ಪ ಕೈಕೇರಿ ರಸ್ತೆಯಲ್ಲಿ ಬೃಹತ್ ಮರ ಧರೆಗುರುಳಿದೆ. ಮಂಗಳೂರಿನಲ್ಲಿ ಮುಂಜಾನೆಯಿಂದಲೂ ಭಾರೀ ಮಳೆಯಾಗ್ತಾ ಇದ್ದು, ಬಿಟ್ಟು ಬಿಟ್ಟು ಬರ್ತಿರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ಮನೆಯಿಂದ ಹೊರಗೆ ಬರೋದಕ್ಕಾಗದೆ ಪರದಾಡ್ತಿದ್ದಾರೆ. ಮಂಗಳೂರಿನಲ್ಲಿ ಇವತ್ತು ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಂಗಳೂರಿನಲ್ಲಿ ಮಳೆ ಆರ್ಭಟಿಸ್ತಾ ಇರೋದ್ರಿಂದ ಮನೆಗಳಿಗೆ ನೀರು ನುಗ್ತಾ ಇದೆ. ಕೋಡಿಯಾಲ್ ಬೈಲ್ ಭಗವತಿ ನಗರಕ್ಕೆ ನೀರು ನುಗ್ಗಿದೆ. ರಾಜ ಕಾಲುವೆ ಉಕ್ಕಿ ಹರಿದ ಪರಿಣಾಮ ಜಲಪ್ರವಾಹ ಶುರುವಾಗಿದೆ. ರಸ್ತೆಗಳೇ ಜಲಾವೃತಗೊಂಡಿದ್ದು, ವಾಹನ ಸವಾರರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲೂ ಕೂಡ ಭಾರೀ ಮಳೆ. ಅವೈಜ್ಞಾನಿಕವಾದಂತಹ ಕಾಮಗಾರಿ ಹೈವೇಯಲ್ಲಾಗಿರೋದ್ರಿಂದ ಸ್ಥಳೀಯರು ಅಪಾಯದ ಭೀತಿಯಲ್ಲಿದ್ದಾರೆ. ರಸ್ತೆ ಸಮೀಪವೇ ಇದ್ದಂತಹ 8 ಮನೆಗಳನ್ನು ಸ್ಥಳಾಂತರಿಸಲಾಗಿದೆ. ಇನ್ನು 6 ಕುಟುಂಬಗಳ ಮನೆಗಳಿಗೆ ಪರಿಹಾರ ಇಲ್ಲ. ಅಪಾಯಕಾರಿ ಪ್ರದೇಶದಲ್ಲಿ ಮಕ್ಕಳೊಂದಿಗೆ ಜನ ವಾಸಿಸುತ್ತಿದ್ದಾರೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಸುರಿತಾ ಇದ್ದು, ಹಾಸನದ ಆನೆಮಹಲ್ ಬಳಿ ಭೂಕುಸಿತ ಆಗಿದೆ. ನಿರಂತರ ಮಳೆಯಿಂದ ಭೂಮಿ ಕುಸಿತಲೇ ಇದೆ. ಶಿರಾಡಿ ಘಾಟ್ ರಸ್ತೆಗೆ ಮಣ್ಣು ಕುಸಿತಾ ಇದ್ದು, ಪೊಲೀಸರು ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಮಲೆನಾಡು ಭಾಗದಲ್ಲಿ ಮುಂಗಾರು ಅಬ್ಬರಿಸಿ ಬೊಬ್ಬಿರುತ್ತಾ ಇರೋದ್ರಿಂದ ಶಿರಾಡಿ ಘಾಟ್ ರಸ್ತೆಯಲ್ಲಿ 2 ಕಡೆ ಭೂಕುಸಿತ. ಹೆದ್ದಾರಿ ಪ್ರಾಧಿಕಾರ ರಸ್ತೆ ಕಾಮಗಾರಿಗೆ ಗುಡ್ಡ ಹಾಕಿದೆ. ಆತಂಕದ ನಡುವೆ ಸಾವಿರಾರು ವಾಹನಗಳು ಸಂಚರಿಸುತ್ತಾ ಇವೆ. ಚಿಕ್ಕಮಗಳೂರಿನಲ್ಲಿ ಮಳೆಯ ಹೊಡೆತಕ್ಕೆ ಕಾರುಗಳು ನಿಯಂತ್ರಣ ತಪ್ಪಿ ಪಲ್ಟಿಯಾಗ್ತಾ ಇವೆ. ನಿನ್ನೆ 4-5 ಅವಘಡ ಆಗಿದೆ. ಇವತ್ತೂ ಕೂಡ ಅಷ್ಟೇ. ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆತು. ಕಳಸದ ಕುದುರೆಮುಖ ಸರ್ಕಲ್ ಬಳಿ ದುರ್ಘಟನೆಯಾಗಿದೆ. ಸ್ಥಳಕ್ಕೆ ಮೆಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 2 ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಬಿರುಗಾಳಿ ಮಳೆ ಸುರಿತಾ ಇದೆ. ಚಿಕ್ಕಮಗಳೂರು, ಶೃಂಗೇರಿ, ಕಳಸ, ಕೊಪ್ಪ, ಮೂಡಿಗೆರೆ, ಎನ್ಆರ್ಪುರ ತಾಲೂಕಿನಲ್ಲಿ ವರುಣಾರ್ಭಟ ಜೋರಾಗಿದ್ದು, ರಾತ್ರಿ ಪೂರ್ತಿ ಅಬ್ಬರಿಸಿದೆ. ಮುಂಬೈನಲ್ಲೂ ವರ್ಷಧಾರೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಸ್ತೆ ಕೆರೆಯಂತಾಗಿದ್ದು, ಸವಾರರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ರೈಲುಗಳು ಕೂಡ ತಡವಾಗಿ ಸಂಚರಿಸುತ್ತಾ ಇವೆ. ಕುರ್ಲಾ ಹಾಗೂ ಸಿಯೋನ್ನಲ್ಲಿ ಹೆಚ್ಚು ಮಳೆಯಾಗಿದೆ. ಮುಂಬೈನ ಕೆಇಎಂ ಆಸ್ಪತ್ರೆಗೆ ನೀರು ನುಗ್ಗಿ ಅವಾಂತರವಾಗಿತ್ತು. ಆಸ್ಪತ್ರೆಯ ನೆಲಮಹಡಿಗೆ ನುಗ್ಗಿದ್ದರಿಂದ ರೋಗಿಗಳು ಪರದಾಡಿದ್ದಾರೆ. ಮಕ್ಕಳ ಐಸಿಯು ಕೇಂದ್ರಕ್ಕೂ ಮಳೆ ನೀರು ಪ್ರವೇಶಿಸಿ ಅನಾನುಕೂಲ ಆಗಿದ್ದು, ನೀರು ಹೊರಹಾಕೋದಕ್ಕೆ ಆಸ್ಪತ್ರೆ ಸಿಬ್ಬಂದಿ ಹರಸಾಹಸಪಟ್ಟರು. ಮುಂಬೈನಲ್ಲಿ ಮುಂದಿನ 3-4 ಗಂಟೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಿರುಗಾಳಿ ಸಹಿತ ಜೋರು ಮಳೆ ಬೀಳುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮುಂಬೈ, ನವಿ ಮುಂಬೈನಲ್ಲಿ ರೆಡ್ ಅಲರ್ಟ್ ಎಚ್ಚರಿಕೆ ಇದೆ. ಥಾಣೆ, ಪಾಲ್ಘರ್ನಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 24 ವರ್ಷದಲ್ಲಿ ಅತಿ ಹೆಚ್ಚು ಮಳೆ ಮುಂಬೈನಲ್ಲಿ ಸುರಿದಿರೋದು. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವ ಮಹಾಮಳೆಯ ಆರ್ಭಟಕ್ಕೆ ಕಾರು ಕೊಚ್ಚಿ ಹೋಗ್ತಾ ಇದೆ. ಪುಣೆ ಸೋಲಾಪುರ ಹೆದ್ದಾರಿ ನದಿಯಾಗಿ ಬದಲಾಗಿದೆ. ಅದೃಷ್ಟವಶಾತ್ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮಹಾರಾಷ್ಟ್ರದ ರತ್ನಗಿರಿಯಲ್ಲೂ ರಣಭೀಕರ ಪ್ರವಾಹ ಉಂಟಾಗಿದೆ. ನೀರು ಏಕಾಏಕಿ ಗ್ರಾಮಕ್ಕೆ ನುಗ್ಗಿ ಸ್ಥಳೀಯರು ಪರದಾಡಿದ್ದಾರೆ. ಗ್ರಾಮಸ್ಥರನ್ನ ಎಸ್ಡಿಆರ್ಎಫ್ ಮತ್ತು ಪೊಲೀಸ್ ಪಡೆ ರಕ್ಷಿಸಿದೆ. ಚಿಪ್ಲನ್ ಪ್ರದೇಶದಲ್ಲಿ ಪ್ರವಾಹಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ.
ಸಮುದ್ರದಲ್ಲಿ ಕಂಟೈನರ್ಗಳು ತೇಲಿ ಬರ್ತಾ ಇವೆ. ಲೈಬೀರಿಯಾದ ಸರಕು ಸಾಗಣೆ ಹಡಗು ಮುಳುಗಡೆಯಾಗಿದೆ. ಕಡಲ ತೀರಕ್ಕೆ 10 ಕಂಟೈನರ್ಗಳು ತೇಲಿ ಬಂದಿವೆ. ಮೊನ್ನೆ ಕೇರಳದ ಕೊಲ್ಲಂನಲ್ಲೂ ಹಡಗು ಮುಳುಗಿತ್ತು. ನಿನ್ನೆ ಸ್ವಲ್ಪ ಮಟ್ಟಿಗೆ ಮಳೆ ತಗ್ಗಿದ್ರಿಂದ ಅರ್ಧಂಬರ್ಧ ಹಡಗುಗಳು ಕಾಣ್ತಾ ಇದೆ. ಇವತ್ತು ನೀರಿನ ರಭಸ ಹೆಚ್ಚಾಗಿದ್ದರಿಂದ ಹಡಗುಗಳು ತೇಲು ಬಂದಿವೆ. ತಮಿಳುನಾಡಿನಲ್ಲೂ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಇದರಿಂದ ಭವಾನಿ ನದಿ ಮೈದುಂಬಿ ಹರಿತಾ ಇದೆ. ಕೊಯಮತ್ತೂರಿನಲ್ಲಿರುವ ಪಿಲ್ಲೂರು ಅಣೆಕಟ್ಟು ಕೂಡ ತುಂಬಿದ್ದು ಸ್ಥಳೀಯರಿಗೆ ಪ್ರವಾಹದ ಎಚ್ಚರಿಕೆ ಕೊಡಲಾಗಿದೆ. ಇನ್ನು ದೆಹಲಿಯಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಇದೆ. ಮಳೆ ವಿಮಾನಯಾನದ ಮೇಲೆ ತೀವ್ರ ಪರಿಣಾಮ ಬೀರಿದ್ದು 200ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದ್ದು 49 ವಿಮಾನಗಳ ಸಂಚಾರವನ್ನು ಬೇರೆಡೆಗೆ ತಿರುಗಿಸಲಾಗಿದೆ. ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ವ್ಯತ್ಯಯವಾಗಿದೆ.